ಕಲಾವಿದರ ತವರೂರು ಅನ್ನೋದಕ್ಕೆ ಇವತ್ತಿನ ದಿವಸ ಹೊಸಪೇಟೆಯಲ್ಲಿ ಏನು ಮುಹೂರ್ತ ನೆರವೇರಿದೆ. ಬಂಗಾರ ಬುಡ್ಡಿ ಚಿತ್ರ ಹೊಸಪೇಟೆಯವರೇ ನಿರ್ದೇಶಕರು, ಜೊತೆಗೆ ನಮ್ಮ ಹಂಪಿ ಬಹುಶಃ ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಂಥ ಹಂಪಿಯ ಶ್ರೀಮತಿ ಪುಷ್ಪರವರೇ ಈ ಒಂದು ಬಂಗಾರ ಬುಡ್ಡಿ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ಪುಷ್ಪ ಕ್ರಿಯೇಷನ್ಸ್ನಲ್ಲಿ ಮೂಡಿ ಬರ್ತಕ್ಕಂಥ ಈ ಒಂದು ಬಂಗಾರ ಬುಡ್ಡಿ ಚಿತ್ರ ಯಶಸ್ವಿಯಾಗಲಿ, ಚಿತ್ರೀಕರಣ ಯಶಸ್ವಿಯಾಗಿ ಮುಕ್ತಾಯಗೊಂಡು ಚಿತ್ರವು ಯಶಸ್ವಿ ಪ್ರದರ್ಶನವನ್ನು ಕಾಣಲಿ. ಒಂದು ಸಂದೇಶ ಇರ್ತಕ್ಕಂಥ ಈ ಒಂದು ಚಿತ್ರದ ಪ್ರತಿಯೊಂದು ಕ್ರಿಯೇಷನ್ಸ್ ಇರ್ಬೋದು ಮತ್ತು ಚಿತ್ರೀಕರಣ ಇರೋದು ಕೂಡ ಅತ್ಯಂತ ಉತ್ಸುಕವಾಗಿರ್ತದೆ. ಜೊತೆಗೆ ಪ್ರತಿಯೊಂದು ಕೂಡ ರೋಚಕತೆಯನ್ನು ನಾವು ಕಾಣ್ಬೋದಾಗಿದೆ. ಈ ಚಿತ್ರವನ್ನು ಬರೆದಿರ್ತಕ್ಕಂಥದ್ದು ಖ್ಯಾತ ಕವಿಯತ್ರಿ ಆಗಿರುವಂತಹ ನಮ್ಮ ಹೊಸಪೇಟೆಯವರಾಗಿರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನೂರ್ ಜಹಾನ್ ರವರು. ಒಂದು ಸಿದ್ಲಿಂಗಪ್ಪ ಚೌಕಿ ಅಂತಕ್ಕಂಥ ಸ್ಲಮ್ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭೆ ನೂರ್ ಜಹಾನ್ ಮೇಡಮ್ ಅವರು ಈ ಒಂದು ಕಥೆಯನ್ನು ಬರೆದಿರ್ತಕ್ಕಂಥ ಆ ಕಥೆಯಲ್ಲಿ ಚಿತ್ರಕ್ಕೆ ಏನು ಬೇಕೋ ಅದನ್ನು ನಿರ್ದೇಶನ ಮಾಡಲಿಕ್ಕೆ ನಮ್ಮ ಹೊಸಪೇಟೆಯವರಾಗಿರ್ತಕ್ಕಂಥ ತಳವಾರ್ಕೇರಿಯ ಜೋಗಿ ತಾಯಪ್ಪ ಅವರು ಆ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾಯಿದ್ದಾರೆ. ಇವರೆಲ್ಲರಿಗೂ ಕೂಡ ಸಾಥಾಗಿ ನಿರ್ಮಾಪಕರಾಗಿರ್ತಕ್ಕಂಥ ನಿರ್ಮಾಪಕರಿಗೆ ನಮಗೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು, ಅವರು ನಮಗೆ ಅನ್ನ ಕೊಡ್ತಕ್ಕಂಥ ದೇವರು ಅಂತಕ್ಕಂಥದ್ದು. ಆ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಶ್ರೀಮತಿ ಪುಷ್ಪ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಯಶಸ್ವಿಯಾಗಲಿ, ಈ ಚಿತ್ರವು ಕೂಡ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ, ಚಿತ್ರೀಕರಣ ಕೂಡ ಭರದಿಂದ ಸಾಗಲಿ, ಯಾವುದೇ ಅಡಚಣೆಗಳು ಇರಲಾರ್ದಂತೆ ಈ ಒಂದು ಚಿತ್ರತಂಡಕ್ಕೆ ಚಿತ್ರೀಕರಣವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಿಕ್ಕೆ ಭಗವಂತನ ಆಶೀರ್ವಾದ ಇರಬೇಕು. ಜೊತೆಗೆ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈ ಒಂದು ಮುಹೂರ್ತವನ್ನು ನಾವು ಇಟ್ಕೊಂಡಿದ್ದೇವೆ. ಆ ತಾಯಿ ಆಶೀರ್ವಾದ ಕೂಡ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಆಲ್ ದ ವೆರಿ ಬೆಸ್ಟ್ ಬಂಗಾರ ಬುಡ್ಡಿ ಚಿತ್ರತಂಡಕ್ಕೆ.